ನಮಸ್ಕಾರ. ಬೆಂಗಳೂರಾದ್ಯಂತ ಹೊಸ ವರ್ಷಾಚರಣೆಯ ಹಿತದೃಷ್ಟಿಯಿಂದ ಸುಗಮ ಸಂಚಾರ ಮತ್ತು ಸಾರ್ವಜನಿಕ ಸುರಕ್ಷತೆ ಆದ್ಯತೆ ನೀಡಿ ಕೆಲವು ರಸ್ತೆಗಳ ಸಂಚಾರ ನಿರ್ಬಂಧಗಳು ಮತ್ತು ಸುರಕ್ಷತಾ ವ್ಯವಸ್ಥೆಗಳನ್ನು ಜಾರಿಗೆ ತರಲಾಗುತ್ತದೆ. ಸಂಚಾರ ವಿಭಾಗದಿಂದ ಒಟ್ಟು 2400 ಅಧಿಕಾರಿ ಸಿಬ್ಬಂದಿ ಹಾಗೂ 400 ಟ್ರಾಫಿಕ್ ವಾರ್ಡನ್ಗಳನ್ನು ಬಂದೋಬಸ್ತಿ ಕರ್ತವ್ಯಕ್ಕೆ ನಿಯೋಜಿಸಲಾಗಿದ್ದು, ಪ್ರಮುಖವಾಗಿ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಪ್ರೆಸಿಡೆನ್ಸಿ ರೋಡ್, ಸೆಂಟ್ ಮಾರ್ಕ್ಸ್ ರೋಡ್, ರೆಸ್ಟ್ ಹೌಸ್ ರೋಡ್, ಮ್ಯೂಸಿಯಂ ರಸ್ತೆ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 2 ಗಂಟೆಯವರೆಗೆ ವಾಹನ ಪ್ರವೇಶವನ್ನು ನಿಷೇಧಿಸಲಾಗಿದ್ದು ಹಾಗೂ ಸಂಜೆ 4 ಗಂಟೆಯಿಂದ ಬೆಳಗ್ಗೆ 3 ಗಂಟೆವರೆಗೆ ಪಾರ್ಕಿಂಗ್ ನಿಷೇಧಿಸಲಾಗಿದ್ದು, ಈ ಸ್ಥಳಗಳಿಗೆ ಬರುವ ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ಯುಬಿಸಿಟಿ, ಗರುಡ ಮಾಲ್, ಶಿವಾಜಿನಗರ ಬಿಎಂಟಿಸಿ ಕಾಂಪ್ಲೆಕ್ಸ್ ಮತ್ತು ಕಾಮರಾಜ್ ರಸ್ತೆಯಲ್ಲಿ ನಿಗದಿಪಡಿಸಿದ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ಇದಲ್ಲದೆ ಕೋರಮಂಗಲದ ವೈಡಿ ಮಠ್ ರಸ್ತೆಯನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದು, ಪರ್ಯಾಯ ರಸ್ತೆಯನ್ನು ಬಳಸುವುದು ಹಾಗೂ ಇನ್ನಿತರ ಪ್ರಮುಖ ರಸ್ತೆಗಳಾದ ಮಾಲ್ ಆಫ್ ಏಷ್ಯಾ, ಫಿನಿಕ್ಸ್ ಮಾಲ್, ಓರಿಯನ್ ಮಾಲ್, ಇತರೆ ಮಾಲ್, ಪಬ್, ರೆಸ್ಟೋರೆಂಟ್ಗಳ ಪ್ರಮುಖ ರಸ್ತೆಗಳಲ್ಲಿ ಪಾರ್ಕಿಂಗ್ ನಿಷೇಧಿಸಿದ್ದು, ಸೂಚಿಸಲಾದ ಪಾರ್ಕಿಂಗ್ಗಳಲ್ಲಿ ಮಾತ್ರ ನಿಲುಗಡೆಗೊಳಿಸಲು ಸಹಕಾರ ಕೋರುತ್ತೇವೆ. ವಿಶೇಷವಾಗಿ ನಾಗರಿಕರು ತಮ್ಮ ಸ್ವಂತ ವಾಹನಗಳ ಬದಲಾಗಿ ನಮ್ಮ ಮೆಟ್ರೋ, ಬಿಎಂಟಿಸಿ ಬಸ್ಗಳು, ಆಟೋಗಳು, ಟೆಂಪೋ ಟ್ರಾವೆಲರ್ ಹಾಗೂ ಕ್ಯಾಬ್ಗಳು ಬಳಸುವಂತೆ ಕೋರಲಾಗಿದೆ. ಸಿಬಿಡಿ ವಲಯ, ಕೋರಮಂಗಲ, ಇಂದ್ರನಗರಗಳಲ್ಲಿ ಮತ್ತು ಪ್ರಮುಖ ಮಾಲ್ಗಳಲ್ಲಿ ಪ್ರತ್ಯೇಕ ಕ್ಯಾಬ್ ಮತ್ತು ಆಟೋ ಪಿಕಪ್ ಡ್ರಾಪ್ ಪಾಯಿಂಟ್ಗಳನ್ನ ತಿಳಿಸಲಾಗಿದ್ದು, ವಿಶೇಷ ಮಾರ್ಗಗಳನ್ನು ಹೊಂದಿರುವ ಗುರುತಿಸಲಾದ ಸ್ಥಳಗಳಿಂದ ಪ್ರಮುಖ ವಸತಿ ಪ್ರದೇಶಗಳಿಗೆ ಕಾರ್ಯಾಚರಣೆ ನಡೆಸಲಿದ್ದೇವೆ. ನಗರಾದ್ಯಂತ 166 ಸ್ಥಳಗಳಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆ ಕೈಗೊಳ್ಳಲು ಚೆಕ್ ಪೋಸ್ಟ್ಗಳನ್ನು ಗುರುತಿಸಲಾಗಿರುತ್ತದೆ. ಈಗಾಗಲೇ ಸುಮಾರು 3300ಕ್ಕೂ ಅಧಿಕ ಪ್ರಕರಣಗಳನ್ನು ದಾಖಲು ಮಾಡಲಾಗಿದ್ದು, ಈ ಕಾರ್ಯಾಚರಣೆಯನ್ನು 31ನೇ ತಾರೀಕು ಡಿಸೆಂಬರ್ ಸಂಜೆ ರಾತ್ರಿವರೆಗೂ ಮುಂದುವರಿಸಲಾಗುತ್ತದೆ. ನಗರದ 50 ಪ್ರಮುಖ ಫ್ಲೈಓವರ್ಗಳಲ್ಲಿ ಕೂಡ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಅದರ ಸಂಚಾರಕ್ಕೆ ಮುಚ್ಚಲಾಗುವುದು ಹಾಗೂ ಏರ್ಪೋರ್ಟ್ ರಸ್ತೆಯ ಫ್ಲೈಓವರ್ ಅಲ್ಲಿ 4 ವೀಲರ್ ವೆಹಿಕಲ್ಸ್ಗೆ ಮಾತ್ರ ಪ್ರವೇಶ ನೀಡಲಾಗುವುದು ಹಾಗೂ 2 ವೀಲರ್ ವೆಹಿಕಲ್ಸ್ಗೆ ನಿಷೇಧಿಸಲಾಗಿದೆ. ಕುಡಿದು ವಾಹನ ಚಲಾಯಿಸುವುದು, ವೀಲಿಂಗ್, ಸ್ಟಂಟ್ ರೈಡಿಂಗ್ ಮತ್ತು ಅತಿವೇಗ ಚಾಲನೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಈ ಬಗ್ಗೆ ಉಲ್ಲಂಘನೆಯಾದಲ್ಲಿ ಸಾರ್ವಜನಿಕರು 112ಗೆ ಕರೆ ಮಾಡಬೇಕೆಂದು ಕೇಳಿಕೊಳ್ತೇವೆ. ಹೊಸ ವರ್ಷದ ಆಚರಣೆಯನ್ನು ಸುರಕ್ಷಿತ, ಕ್ರಮಬದ್ಧ ಮತ್ತು ಅಪಘಾತ ಮುಕ್ತವಾಗಿಸಲು ಬೆಂಗಳೂರು ಪೊಲೀಸರನ್ನು ಸಹಕರಿಸುವಂತೆ ಮನವಿ ಮಾಡುತ್ತಾ ಸಮಸ್ತ ನಾಗರಿಕರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷವನ್ನು ಜವಾಬ್ದಾರಿಯುತವಾಗಿ ಆಚರಿಸೋಣ.